ಮಂಡ್ಯ ನಗರಸಭೆಯ ಚುನಾವಣೆಯಲ್ಲಿ ಭಾರಿ ಹೈ ಡ್ರಾಮಾ ಆಗಿದೆ ಅಂತೆ. ನೋಡೋಣ ಏನಾಗಿದೆ ಹೈ ಡ್ರಾಮಾ. ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ವೇಳೆ ಹೈ ಡ್ರಾಮಾ ಆಗಿರೋದು. ಶಾಸಕ ಗಣಿಗ ರವಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸದಸ್ಯರು ಬಂದಿದ್ದಾರೆ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸದಸ್ಯರು ಬಂದಿದ್ದಾರೆ. ಅಲ್ಲಿಗೆ ಜೆಡಿಎಸ್ ಬಸ್ ಅಡ್ಡಗಟ್ಟಿದ ಕಾಂಗ್ರೆಸ್ ಕಾರ್ಯಕರ್ತರು. ಯಾಕೆ ಅಡ್ಡಗಟ್ಟಬೇಕಾಗಿತ್ತು? ಮೂವರು ಜೆಡಿಎಸ್ ಸದಸ್ಯರನ್ನ ಹೈಜಾಕ್ ಮಾಡಿರುವಂತ ಕಾಂಗ್ರೆಸ್ನ ಕಾರ್ಯಕರ್ತರು. ಓರ್ವ ಕಾಂಗ್ರೆಸ್ ಸದಸ್ಯರನ್ನ ಹೈಜಾಕ್ ಮಾಡಿರುವಂಥದ್ದು ಜೆಡಿಎಸ್ನ ಕಾರ್ಯಕರ್ತರು. ಒಳ್ಳೆ ಫಿಲ್ಮ್ ಸ್ಟೈಲಲ್ಲೇ ಇದೆ. ಹೈಜಾಕ್ ವಿಚಾರಕ್ಕೆ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಕ್ಸಮರ ನಡೆದಿದೆ. ಮಧ್ಯಪ್ರವೇಶವನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಮಂಡ್ಯ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ವೇಳೆ ಹೈ ಡ್ರಾಮಾ. ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವರಳ್ಳಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಏನ್ರಿ ಒಳ್ಳೆ ಫಿಲ್ಮ್ ಸ್ಟೈಲ್ನಲ್ಲೇ ಹೈಜಾಕು, ಬಸ್ ಅಡ್ಡಗಟ್ಟೋದು, ಕರ್ಕೊಂಡು ಹೋಗೋದು ಮಜಾ ಇದೆ, ಚೆನ್ನಾಗಿದೆ. ಏನಾಯ್ತಲ್ಲಿ? ಖಂಡಿತ ಮಂಡ್ಯದಲ್ಲಿ ಚುನಾವಣೆ ಅಂತಂದ್ರೆ ಇದೇ ರೀತಿಯಾಗಿ ನಡ್ಕೊಂಡ್ ಬಂದಿರುವಂತದ್ದು ಹಿಂದಿನಿಂದಲೂ ಕೂಡ. ಅದೇ ರೀತಿಯಾಗಿ ಈ ಬಾರಿಯ ನಗರಸಭೆ ಚುನಾವಣೆ, ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವಾಗ ನಡೀತಾ ಇರುವಂತದ್ದು. ಆ ನಿಟ್ಟಲ್ಲಿ ಜೆಡಿಎಸ್ ನ 18 ಸದಸ್ಯರಿದ್ದಾರೆ, ಜೊತೆಗೆ ಬಿಜೆಪಿಯ 2 ಸದಸ್ಯರು ಇರುವಂತದ್ದು. ಈ ನಿಟ್ಟಲ್ಲಿ 20 ಸದಸ್ಯರ ಬಲ, ಜೊತೆಗೆ ಸಂಸದರ 21 ಓಟ್ ಇರುವಂತದ್ದು. ಈ ನಿಟ್ಟಲ್ಲಿ ಕಾಂಗ್ರೆಸ್ ನ ಬಳಿ ಇರುವಂತದ್ದು ಕೇವಲ 10 ಜನ ಸದಸ್ಯರು, ಜೊತೆಗೆ ಪಕ್ಷೇತರರು 5, ಒಟ್ಟು 15 ಸದಸ್ಯರ ಬಲ, ಜೊತೆಗೆ ಒಬ್ಬರು ಶಾಸಕರ ಬಲ ಇರುವಂತದ್ದು. 16 ಸದಸ್ಯರ ಬಲ ಇರುವಂತದ್ದು. ಆ ನಿಟ್ಟಿನಲ್ಲಿ ಜೆಡಿಎಸ್ ನ 3 ಇದೀಗ ಆಪರೇಷನ್ ಮಾಡಿರುವಂತದ್ದು ಕಾಂಗ್ರೆಸ್. ಈ ನಿಟ್ಟಿನಲ್ಲಿ ಆರಂಭದಲ್ಲಿ ಅವರು ಬಸ್ ಅನ್ನ ಬರ್ತಾರೆ ಕಾಂಗ್ರೆಸ್ನವರು, ಅದಾದ ಬಳಿಕವಾಗಿ ಜೆಡಿಎಸ್ ನವರು ಬರ್ತಾರೆ. ಜೆಡಿಎಸ್ ನವರು ಮಾಡಿರುವಂತಹ ಕೆಲಸ ಏನಂತಂದ್ರೆ ಜೆಡಿಎಸ್ ನಿಂದ 3 ಏನ ಆಪರೇಷನ್ ಮಾಡಿದ್ದಾರೆ ಕಾಂಗ್ರೆಸ್ನವರು. ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ನಿಂದ ಓರ್ವ ಸದಸ್ಯನನ್ನ ಜೆಡಿಎಸ್ ಆಪರೇಷನ್ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಸದಸ್ಯರನ್ನ ಆಪರೇಷನ್ ಮಾಡಿದ್ದಾರೆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಗೆರವಾಕುವಂತದ್ದು. ಈ ನಿಟ್ಟಿನಲ್ಲಿ ನೂಕುನುಗ್ಲಾಗುತ್ತೆ, ಜೊತೆಗೆ ಗಲಾಟೆಯೂ ಸಹ ಆಗುತ್ತೆ. ಈ ನಿಟ್ಟಿನಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು, ನಾಯಕರು ಹೇಳ್ತಾ ಇರುವಂತದ್ದು ನಮ್ಮ ಸದಸ್ಯರನ್ನ 3 ಆಪರೇಷನ್ ಮಾಡಿದ್ದೀರಾ. ಆ ನಿಟ್ಟಿನಲ್ಲಿ ಗಾಣಿಗ ರವಿಯವರು ಅಲ್ಲೇ ಇರೋದಿಲ್ಲ. ಮೊನ್ನೆ ಎಲ್ಲ ಏನೇನೋ ಮಾತಾಡ್ತಾ ಇದ್ರು, 100 ಕೋಟಿ ಆಫರ್ ಅದು ಇದು ಅಂತೇಳಿ. ಅವತ್ ಮಾತಾಡ್ತಾ ಇದ್ದಿದ್ದು ಇದೇ ವಿಚಾರನ, ಆಫರ್ ಕೊಟ್ಟಿರೋದು. ಇವ್ರು ಅವ್ರಿಗೆ ಕೊಟ್ರ, ಅವ್ರು ಇವ್ರಿಗೆ ಕೊಟ್ಟಿದ್ದಾರ? ಅರುಣ್, ಅವತ್ತು ಶಾಸಕರ ವಿಚಾರವಾಗಿ ಮಾತನಾಡ್ತಾ ಇದ್ರು, ಆದ್ರೆ ಇವರೇ ಇವತ್ತು ಮಂಡ್ಯದ ಸದಸ್ಯರನ್ನ ಆಪರೇಷನ್ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಮಾತಾಡುವಂತದ್ದು ಬೇರೆ, ಅದೇ ನಡವಳಿಕೆಗಳು ಬೇರೆ ಅಂತ ಕಾಣ್ತಾ ಇದೆ ಅರುಣ್. 100 ಕೋಟಿ ಏನು ಇಲ್ವಲ್ಲ ಇಲ್ಲೇನು ಸದಸ್ಯರಿಗೆ? ಅರುಣ್, ಇಲ್ಲೂ ಕೇಳಿ ಬರ್ತಾ ಇರುವಂತದ್ದು ಒಬ್ಬೊಬ್ಬ ಸದಸ್ಯರಿಗೆ 25 ಲಕ್ಷದಿಂದ 35 ಲಕ್ಷವರೆಗೂ ಕೂಡ ಕೊಟ್ಟು ಅವರನ್ನ ಆಪರೇಷನ್ ಮಾಡಿದ್ದಾರೆ ಅಂತ ಈ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಅರುಣ್. ಶಾಸಕರ ಲೆವೆಲ್ ಅಲ್ಲಿ 100 ಕೋಟಿ, ಸದಸ್ಯರ ಲೆವೆಲ್ ಅಲ್ಲಿ 25ರಿಂದ 30 ಲಕ್ಷ. ಓಹೋ, ಫೈನಲಿ ಯಾರಿಗೆ ಚಾನ್ಸಸ್ ಜಾಸ್ತಿ ಇದೆ ಈಗ? ಅರುಣ್, ಇದೀಗ ಜೆಡಿಎಸ್ ನ 3 ಆಪರೇಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ನಿಂದಲೂ ಕೂಡ ಓರ್ವ ಸದಸ್ಯರನ್ನ ಜೆಡಿಎಸ್ ಆಪರೇಷನ್ ಮಾಡಿರುವಂತ ಕಾರಣವಾಗಿ 19 ಸದಸ್ಯರ ಬಲದಿಂದ ಬಹುತೇಕ ಜೆಡಿಎಸ್ ಅಧಿಕಾರದ ಗದ್ದಿಗೆ ಹಿಡಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಒಳ ಏಟನ್ನ ಏನಾದ್ರು ಜೆಡಿಎಸ್ ನ ಕಾರ್ಯಕರ್ತರು ಆಪರೇಷನ್ಗೆ ಒಳಗಾಗಿ ಏನಾದ್ರು ಕೊಟ್ರೆ ಒಂದು ಕೊನೆ ಹಂತದಲ್ಲಿ ಕಾಂಗ್ರೆಸ್ ಕೂಡ ಒಂದು ಹಂತದಲ್ಲಿ ಚಾನ್ಸ್ ಇದೆ. ಇದೀಗ ಒಳಗೆ ಎಲ್ಲರೂ ಕೂಡ ಹೋಗಿದ್ದಾರೆ. ಎಲ್ಲರೂ ಕೂಡ ಕೈ ಎತ್ತುವ ಮುಖಾಂತರ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಅದಾದ ಬಳಿಕವಾಗಿ ಯಾರು ವಿನ್ನಿಂಗ್ ಅಂತೇಳಿ ಕೂಡ ಡಿಕ್ಲೇರ್ ಮಾಡಲಾಗುತ್ತೆ. ಯಾರು? ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬನ್ನಿ ಬನ್ನಿ ಮುಂದೆ ಬನ್ನಿ 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 ಮುಂದೆ ಬನ್ನಿ
ಇದು ಹೆಂಗೆ ಕೇಳಿಸ್ತಾ ಇದೆ ಅಂದರೆ ಈ ಕುರಿ ಸಂತೆಗೆ ಹೋದಾಗ ಮ್ಯಾ 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 ಅಂತೇಳಿ ಎಲ್ಲ ಕಡೆ ಒಂದೊಂದು ಗುಡ್ಡೆ ಹಾಕೊಂಡು ಇಟ್ಟಿರ್ತಾರೆ, ಇದ್ರ ರೇಟ್ ಬೇರೆ ಇದರ ರೇಟ್ ಬೇರೆ ಅಂತೇಳಿ. ಹಂಗೆ ಆಗ್ತಾ ಇದೆಯಪ್ಪ, ಒಳ್ಳೆ ಅಲ್ಲಿ ಮಾತಾಡ್ತಿರೋದು ಕೇಳಿಸ್ಕೊಟ್ರು ಹಂಗೆ ಅನಿಸ್ತಾ ಇದೆ. ಯಾವುದೋ ಕುರಿ ಸಂತೆಗೆ ಹೋಗ್ಬಿಟ್ಟು ಮ್ಯಾ ಅಂತ ಕೇಳ್ದಂಗಿದೆ. ಅಲ್ಲೂ ಕೂಡ ನೋಡಿ, ಅಲ್ಲೂ ರೇಟನ್ನು ಫಿಕ್ಸ್ ಮಾಡ್ತಾರೆ ಕುರಿಗಳದ್ದು, ಇಲ್ಲೂ ಕುರಿಗಳನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಕುರಿಗಳೇ, ಯಾಕಂದರೆ ತೊಗೊಳ್ಬೇಕಾಗಿರೋದು ಅದನ್ನೇ ಅಲ್ವಾ. ಸಂತೆ ಖರೀದಿ 100 ಕೋಟಿ ಅಂತ ಅವತ್ತು ಮಾತಾಡ್ತಾರೆ, ಇವತ್ತು ಹೋಗ್ಬಿಟ್ಟು ಅಲ್ಲೇ ಖರೀದಿ ಮಾಡೋ ಕೆಲಸ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಹೇಳ್ತಾರೆ ಅದು ಅಷ್ಟು ಆಗ್ತಾ ಇದೆ ಅಂತೇಳಿ. 25 ರಿಂದ 30 ಲಕ್ಷ ಅಂತೆ ಒಬ್ಬೊಬ್ಬ ಸದಸ್ಯರಿಗೆ ಬರೀ ಓಟ್ ಹಾಕೋಕ್ಕೆ. ಇನ್ನೂ ಏನೇನಾಗುತ್ತೋ.